ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 21. ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಸಿದ್ಧಾಂತ್ ಮುನಿಸಿಕೊಂಡವಳ ಮೇಲೆ ಕೈ ಹಾಕಿ ತನ್ನ ಬಳಿಗೆ ಎಳೆದುಕೊಂಡ. ಸಾನು, ಯಾಕೆ ಹೀಗೆ ಅಳ್ತಾ ಇದ್ದೀಯಾ? ನಾನಾಗಿ ನಿನ್ನ ಸಮಾಧಾನ ಮಾಡೋಕ್ಕೆ ಬಂದರೆ ಮುಟ್ಬೇಡ ಅಂತ ಹೇಳ್ತೀಯಾ? ನಿನ್ನ ಕಣ್ಣಿಂದ ಒಂದು ಹನಿ ನೀರು ಕಂಡ್ರು ನನಗೆ ಸಹಿಸೋಕ್ಕಾಗಲ್ಲ ಅಂತ ಗೊತ್ತಿದ್ರು ನನ್ನ ನೋಯಿಸ್ತೀಯ? ಸನಿಹಾ ಅವನನ್ನು ಅಲ್ಲಿಂದ ದೂಡಿ ರೂಮ್ನಿಂದ ಹೊರಹೋಗಲು ಪ್ರಯತ್ನ ಪಡುತ್ತಲೇ ಇದ್ದಳು. ಒಂದಿಂಚು ಕದಲಿಸಲು ಅವಳಿಂದ ಸಾಧ್ಯವಾಗಲಿಲ್ಲ. ತಾನು ಸೋತೆ ಎನಿಸಿದಾಗ ಅಸಹಾಯಕತೆಯಿಂದ ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು. ಅವನನ್ನು ಬದಿಗೆ ಸರಿಸಿ ತನಗೆ ರೂಮ್ನಿಂದ ಹೊರಗೆ ಹೋಗಲು ಸಾಧ್ಯವೇ ಇಲ್ಲ ಎಂದು ಅರಿವಾಯಿತು ಸನಿಹಾಗೆ. ಹಾಗೆಂದು ಅವನೊಂದಿಗೆ ರಾಜಿಯಾಗುವ ಮನಸ್ಸು ಇರಲಿಲ್ಲ. ತಮಗಿಂದು ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿಕೊಂಡಿರಲಿಲ್ಲ. ಆ ಸಿಟ್ಟಿತ್ತು ಸನಿಹಾಗೆ. ತನ್ನ ಅಸಹಾಯಕತೆ ಕಣ್ಣೀರು ಅವನಿಗೆ ತೋರಿಸಬಾರದು. ಅವಳು ಹಿಂದಕ್ಕೆ ಬಂದು ಆ ರೂಮ್ಗೆ ಅಟ್ಯಾಚ್ ಆಗಿದ್ದ ವಾಶ್ರೂಮ್ನತ್ತ ಹೊರಟಳು. ಅವನು ಬೆಡ್ ಮೇಲೆ ಮಲಗಿಕೊಂಡ. ದೀಪದ ಬೆಳಕು ಕಣ್ಣಿಗೆ ಬೀಳುತ್ತಿದ್ದುದರಿಂದಲೋ ತನ್ನ ತೋಳುಗಳನ್ನು ಕಣ್ಣಿಗೆ ಅಡ್ಡವಾಗಿ ಹಿಡಿದು ಮಲಗಿಬಿಟ್ಟಿದ್ದ ಸಿದ್ಧಾಂತ್. ಅವಳು ತನ್ನ ಮುಂದೆ ಅಳಬಾರದೆಂದು ವಾಶ್ರೂಮಿಗೆ ಹೋಗಿ ಅಳುತ್ತಿದ್ದಾಳೆ ಎಂದು ಅವನಿಗೆ ಗೊತ್ತಾಗಿತ್ತು. ಅವನಿಗೂ ಸಾಕಾಗಿತ್ತಲ್ಲ. ಅತ್ತು ಸಮಾಧಾನಗೊಂಡ ಬಳಿಕ ಬಂದು ಮಲಗುತ್ತಾಳೆ ಎಂದುಕೊಂಡಿದ್ದ ಸಿದ್ಧಾಂತ್ ಗೋಡೆಯಲ್ಲಿದ್ದ ಗಡಿಯಾರ ನೋಡಿಕೊಂಡ. ಸಿದ್ಧಾಂತ್ನ ತಾಯಿ ಆಕ್ಸಿಡೆಂಟ್ನಲ್ಲಿ, ಅಂದರೆ ಟ್ರಕ್ನ ಕೆಳಗೆ ಬಿದ್ದು ತೀರ್ಕೊಂಡಿದ್ದರು. ಅದು ಯಾರೋ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದು ಎಂದು ಅವನ ದೊಡ್ಡಪ್ಪನಿಗೆ ಸಂಶಯವಿತ್ತು. ತನ್ನ ತಾಯಿಯ ಸಾವಿಗೆ ಕಾರಣರಾದವರನ್ನು ಕಂಡುಹಿಡಿಯಲೇಬೇಕು. ಅದಕ್ಕಾಗಿ ಸಾಕ್ಷಿಗಳನ್ನು ಕಲೆ ಹಾಕುತ್ತಿದ್ದ ಸಿದ್ಧಾಂತ್ ಇತ್ತೀಚೆಗೆ, ಅಂದರೆ 2 ವಾರಗಳ ಹಿಂದೆ ಸಿದ್ಧಾಂತ್ನ ದೊಡ್ಡಮ್ಮನ ಮಗಳ ಮನೆಗೆ ಹೋಗಿ ಬರುತ್ತಿದ್ದಾಗ ರಾತ್ರಿಯಾಗಿ ಬಿಟ್ಟಿತ್ತು. ಮಾರ್ಗ ಮಧ್ಯೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನು ಹಾಗೆ ಬಿಟ್ಟು ಬರಲು ಮನಸ್ಸಾಗದೆ ಅದೇ ದಾರಿಯಲ್ಲಿ ಸಾಗುತ್ತಿದ್ದ ಆಟೋದವನ ಸಹಾಯದಿಂದ ಆ ವ್ಯಕ್ತಿಯನ್ನು ಗವರ್ಮೆಂಟ್ ಹಾಸ್ಪಿಟಲ್ಗೆ ಕರೆದೊಯ್ದಿದ್ದ ಸಿದ್ಧಾಂತ್ ಅದು ಒಂದು ಆಕ್ಸಿಡೆಂಟ್ ಕೇಸ್ ಎಂದೇ ಅಂದುಕೊಂಡಿದ್ದ. ಆದರೆ ಆ ವ್ಯಕ್ತಿಯನ್ನು ಪರೀಕ್ಷಿಸಿದ ವೈದ್ಯರು ಆ ವ್ಯಕ್ತಿಗೆ ತಲೆಗೆ ಬಲವಾದ ಆಯುಧದಿಂದ ಯಾರೋ ಹೊಡೆದಿದ್ದಾರೆ, ಅದರಿಂದಾಗಿ ಆಗಿರುವ ಏಟು ಎಂದು ಸ್ಪಷ್ಟಪಡಿಸಿದ್ದರು. ಆ ವ್ಯಕ್ತಿಗೆ ಸುಮಾರು 55ರಿಂದ 65 ವರ್ಷ ವಯಸ್ಸಾಗಿ ಬಿಟ್ಟಿತ್ತು. ಸಿದ್ಧಾಂತ್ನ ತಾಯಿ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದರಿಂದ ಅವನು ಆ ವ್ಯಕ್ತಿಯನ್ನು ಕಂಡ ತಕ್ಷಣ ಆಕ್ಸಿಡೆಂಟ್ ಆಗಿರುವ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸಲೇಬೇಕು ಎಂದು ಆಸ್ಪತ್ರೆಗೆ ಸಾಗಿಸಿದ್ದ. ಬಳಿಕ ಆ ವ್ಯಕ್ತಿಯ ಜೇಬಿನಲ್ಲಿದ್ದ ಬುಕ್ನಲ್ಲಿದ್ದ ನಂಬರ್ಗೆ ಕರೆ ಮಾಡಿ ಅವನ ಮನೆಯವರಿಗೆ ತಿಳಿಸಿದ್ದ. ಆ ವ್ಯಕ್ತಿಯ ಹೆಸರು ದೇವರಾಜ್ ಎಂದು ಗೊತ್ತಾಗಿತ್ತು. ಅಲ್ಲಿಂದ ಮನೆಗೆ ಹಿಂತಿರುಗಿದ್ದ. ಬಳಿಕ ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗಿದ್ದ ಸಿದ್ಧಾಂತ್ ಆ ವ್ಯಕ್ತಿಯಿಂದ ಅವನ ತಾಯಿಯ ಸಾವಿಗೆ ಕಾರಣರಾದವರು ಯಾರೆಂದು ತಿಳಿಯಲು ಸಾಧ್ಯವಾಗಬಹುದು ಎಂದು ಅವನು ಅಂದುಕೊಂಡಿರಲಿಲ್ಲ. ಮತ್ತೆ 2 ದಿನವಾಗುತ್ತಲೇ ದೇವರಾಜ್ ಈಗ ಹೇಗಿದ್ದಾನೆ, ಗುಣಮುಖವಾಗಿದ್ದಾನಾ ಎಂದು ತಿಳಿಯಲು ಆಸ್ಪತ್ರೆಗೆ ಹೋಗಿದ್ದ ಸಿದ್ಧಾಂತ್. ಆಗ ಅವನ ಪತ್ನಿ ರೇಖಾ, ಈ ಸರ್ ನಿಮ್ಮನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋದು, ಇಲ್ಲಾಂದರೆ ನೀನು ಸತ್ತೇ ಹೋಗಿಬಿಡ್ತಿದ್ದೀಯಾ ಎಂದು ಪತಿಯ ಬಳಿ ಹೇಳಿಕೊಂಡಿದ್ದಳು. ಅವನು ಕಣ್ಣು ಬಿಟ್ಟು ಸಿದ್ಧಾಂತ್ನನ್ನೇ ನೋಡುತ್ತಿದ್ದ. ಥ್ಯಾಂಕ್ ಯು ಸರ್, ನನ್ನ ಜೀವ ಉಳಿಸಿಕೊಟ್ಟಿದ್ದಕ್ಕೆ. ನೀವ್ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ನಿಮ್ಮ ತಂದೆ ತಾಯಿ ಯಾರು? ನಿಮ್ಮನ್ನು ಹೆತ್ತವರು ತಂಪಾಗಿರಲಿ ಎಂದು ಹೇಳಿದಾಗ ಸಿದ್ಧಾಂತ್ ಕುತೂಹಲದಿಂದ, ನಿಮಗೆ ಹೊಡೆದಿರೋದು ಯಾರು ಅಂತ ನಿಮಗೇನಾದರೂ ಗೊತ್ತಾ ಎಂದು ವಿಚಾರಿಸಿದ್ದ. ಆಗ ದೇವರಾಜ್, ಹೌದು ಗೊತ್ತು. ಇದುವರೆಗೂ ನನ್ನ ಹತ್ರ ಎಲ್ಲ ಕೆಲಸಗಳನ್ನು ಮಾಡಿಸಿ ಈಗ ನನಗೆ ಆಗಲ್ಲ ಅಂತ ಗೊತ್ತಾದ ಮೇಲೆ ನನ್ನನ್ನು ಕೆಲಸದಿಂದ ತೆಗೆದುಹಾಕಿ ನನ್ನ ಸಂಸಾರ ಬೀದಿಗೆ ಬೀಳೋ ಹಾಗೆ ಮಾಡಿರೋ ರಾಜಶೇಖರ್ ಅವರು. ಯಾವ ರಾಜಶೇಖರ್ ಅಂದರೆ, ಮೊದಲು RS ವಿಟ್ರಿಫೈಡ್ ಟೈಲ್ಸ್ ಫ್ಯಾಕ್ಟರಿಯ ಓನರ್ ಆಗಿದ್ರಲ್ಲ, ಆಮೇಲೆ ಲಾಸ್ ಆಯಿತು ಅಂತ ಅದನ್ನು ಸೇಲ್ ಮಾಡಿ ಶೋರೂಮ್ ಇಟ್ಕೊಂಡಿದ್ದಾರಲ್ಲ, ಅದೇ ರಾಜಶೇಖರ್. ಎಲ್ಲರಿಗೂ ಮೋಸ ಮಾಡಿ ಕೊನೆಗೆ ಯಾರೋ ಒಬ್ಬರು ಅವರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದೇ ಬಿಟ್ಟರು. ಈಗ ಒಂದೊಂದೇ ಕಳೀತಾ ಬರ್ತಾ ಇದ್ದಾರೆ. ಆದರೂ ಅವರ ಬುದ್ಧಿ ಇನ್ನೂ ಹಾಗೇ ಇದೆ. ಅವರ ಗೂಂಡಾಗಳನ್ನು ಕಳಿಸಿ ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ನಾನು ಸತ್ತೇ ಹೋಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ನೀವೊಂದು ಬಂದಿರಲಿಲ್ಲ ಅಂದರೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು. ಅಂದು ದೇವರ ಹಾಗೆ ಬಂದು ನನ್ನ ಕಾಪಾಡಿದ್ರಿ. ಮತ್ತೆ ನಿಮ್ಮ ತಂದೆ ತಾಯಿ ಯಾರು ಅಂತ ಹೇಳಲೇ ಇಲ್ಲ ಎಂದು ಕುತೂಹಲದಿಂದ ಕೇಳಿದ್ದರು ದೇವರಾಜ್. ನಾನು ರಾಜೀವ್ ಚಂದ್ರಶೇಖರ್ ಮತ್ತು ನಂದಿನಿ ದಂಪತಿಗಳ ಮಗ, ಸಿದ್ಧಾಂತ್ ಅಂತ ನನ್ನ ಹೆಸರು ಎಂದು ಹೇಳಿದ ಸಿದ್ಧಾಂತ್. ಆ ಹೆಸರು ಕೇಳುತ್ತಲೇ ದೇವರಾಜ್ ಸಿದ್ಧಾಂತ್ನನ್ನೇ ತದೇಕ ಚಿತ್ತದಿಂದ ನೋಡುತ್ತಲೇ ಇದ್ದ. ಅಂದರೆ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಈಗ ಜೀವಂತವಾಗಿಲ್ಲ. ನನ್ನ ವೈರಿ ನಿಮಗೂ ವೈರಿ ಅಂತ ಆಯಿತು. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ತಂದೆ ತಾಯಿ ಇಬ್ಬರ ಸಾವಿಗೂ ರಾಜಶೇಖರೇ ಕಾರಣ. ದೇವರಾಜ್ನ ಮಾತು ಕೇಳಿ ಸಿದ್ಧಾಂತ್ಗೆ ಶಾಕ್ ಆಗಿಬಿಟ್ಟಿತ್ತು. ನಮ್ಮ ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರೋದು, ಮತ್ತೆ
ಅಮ್ಮ ಆಕ್ಸಿಡೆಂಟ್ ಒಂದರಲ್ಲಿ ತೀರ್ಕೊಂಡಿರೋದು. ನೀವು ಅದ್ಯಾವ ಆಧಾರದ ಮೇಲೆ ಅವರಿಬ್ಬರ ಸಾವಿಗೂ ರಾಜಶೇಖರ್ ಅವರೇ ಕಾರಣ ಅಂತ ಹೇಳ್ತೀರಾ? ನಿಮಗೆ ಅವರ ಮೇಲೆ ಏನೋ ಸಿಟ್ಟಿದೆ. ಅದಕ್ಕೆ ನನ್ನಿಂದ ಏನಾದರೂ ಸಹಾಯ ಸಿಗಬಹುದೇನೋ ಅಂತ ನನ್ನನ್ನು ರಾಜಶೇಖರ್ ಅವರ ವಿರುದ್ಧ ಎತ್ತಿ ಕಟ್ಟೋಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಎಂದು ಏನೂ ಅರಿಯದವನಂತೆ ಅವನನ್ನು ಪ್ರಶ್ನಿಸಿದ್ದ ಸಿದ್ಧಾಂತ್. ನಿಮ್ಮ ಪ್ರಾಪರ್ಟಿಯನ್ನು ಇಟ್ಕೊಂಡೇ ರಾಜಶೇಖರ್ ಅವರು ಲೋನ್ ಮಾಡಿ ಅವರ ಬಿಸ್ನೆಸ್ ಪ್ರಾರಂಭ ಮಾಡಿದ್ದು, ಅಷ್ಟು ದೊಡ್ಡ ಮನುಷ್ಯ ಆಗೋಕೆ ಸಾಧ್ಯವಾಗಿದ್ದು ಎಂದು ಹಳೆಯದನ್ನೆಲ್ಲ ಅವನಿಗೆ ವಿವರಿಸಿದರು ದೇವರಾಜ್. ಅದೆಲ್ಲವೂ ಸಿದ್ಧಾಂತ್ಗೆ ಗೊತ್ತಿರುವ ವಿಚಾರವೇ ಆಗಿತ್ತಲ್ಲ. ಆ ವಿಚಾರ ಎಲ್ಲ ಈಗ ವಿವರಿಸುವುದು ಬೇಡ. ಅಮ್ಮನ ಸಾವಿಗೆ ರಾಜಶೇಖರ್ ಹೇಗೆ ಕಾರಣ ಅಂತ ಹೇಳಿ ಎಂದು ಅವರ ಬಳಿ ಕೇಳಿದ ಸಿದ್ಧಾಂತ್. ನಿಮ್ಮಮ್ಮ ರಾಜಶೇಖರ್ ಅವರ ಆಫೀಸಿಗೆ ಬಂದು ನಿಮ್ಮ ಪ್ರಾಪರ್ಟಿಗೋಸ್ಕರ ಗಲಾಟೆ ಮಾಡ್ತಾ ಇದ್ರು. ಮೊದಲು ವಾರಕ್ಕೊಂದ್ಸಲ ಬಂದು ಗಲಾಟೆ ಮಾಡ್ತಾ ಇದ್ರು, ಮತ್ತೆ ವಾರಕ್ಕೆ 2 ಸಲ ಬರೋಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದಾಗಿ ರಾಜಶೇಖರ್ ಅವರಿಗೆ ಬಂದ ಕಸ್ಟಮರ್ಗಳ ಮುಂದೆ ಅವಮಾನ ಆಗೋಕೆ ಶುರುವಾಯಿತು. ಹೇಗಾದರೂ ಮಾಡಿ ನಂದಿನಿ ಮೇಡಮ್ ಅವರಿಗೆ ಒಂದು ಗತಿ ಕಾಣಿಸಬೇಕು ಅಂತ ಅವರ ಚಲನವಲನಗಳನ್ನೆಲ್ಲ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ಒಂದಿನ ಅವರು ಸ್ಕೂಲ್ನಿಂದ ಬರೋ ಟೈಮ್ಗೆ ಸರಿಯಾಗಿ ಟ್ರಕ್ ಡ್ರೈವರ್ ಲಿಂಗಣ್ಣನ ಮೂಲಕ ಆ ಕೆಲಸ ಮಾಡಿಸಿದ್ದಾರೆ. ನಾನು ನಿಮಗೆ ಹೇಳಿದ್ದೀನಿ ಅಂತ ಬೇಡ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಟ್ರಕ್ ಡ್ರೈವರ್ ಲಿಂಗಣ್ಣನ ಬಾಯಿಂದ ಈ ವಿಷಯ ತಿಳ್ಕೋಬೇಕು ಅಂದರೆ ನೀವು ಜಯಂತಿ ಮೂಲಕ ಟ್ರೈ ಮಾಡಿ. ಜಯಂತಿ ಎಲ್ಲಿ ಸಿಗ್ತಾರೆ? ನಿಮಗೆ ಅವರ ನಂಬರ್ ಗೊತ್ತಿದ್ರೆ ನನಗೆ ಕಳಿಸಿಕೊಡ್ತೀರಾ? ಸಿದ್ಧಾಂತ್ ಅವರ ಬಳಿ ಕೇಳಿದ. ರೇಖಾ, ಆಟೋ ಡ್ರೈವರ್ ಸೋಮುಗೆ ಕರೆ ಮಾಡಿ ಜಯಂತಿಯ ನಂಬರ್ ತಗೊಂಡು ಈ ಸರ್ಗೆ ಕೊಟ್ಬಿಡು. ಬಳಿಕ ಸಿದ್ಧಾಂತ್ ಕಡೆ ತಿರುಗಿ ಹೇಳಿದರು. ಆಟೋ ಡ್ರೈವರ್ ಸೋಮುನೇ ಜಯಂತಿಗೆ ಗಿರಾಕಿಗಳನ್ನು ಕಳಿಸಿಕೊಡೋದು. ನೀವು ಕರೆ ಮಾಡಿದಾಗ ಯಾರ ಕಡೆಯಿಂದ ಅಂತ ಕೇಳಿದರೆ ಆಟೋ ಡ್ರೈವರ್ ಸೋಮು ನಂಬರ್ ಕೊಟ್ಟಿದ್ದು ಅಂತ ಹೇಳಿ. ಇಲ್ಲಾಂದರೆ ಎಲ್ಲರನ್ನೂ ಅವಳು ತನ್ನ ಹತ್ರ ಬಿಟ್ಕೊಳ್ಳಲ್ಲ ಹೇಳಿದರು ದೇವರಾಜ್. ಅವರು ಹೇಳಿದಂತೆ ಜಯಂತಿಯನ್ನು ಸಂಪರ್ಕಿಸಿದ್ದಾಗಿತ್ತು. ಒಂದು ದಿನ ಸಂಜೆ ಶ್ಯಾಮ್ ಸುಂದರ್ನೊಂದಿಗೆ ಜಯಂತಿಯನ್ನು ಭೇಟಿಯಾಗಿಯೂ ಬಂದಿದ್ದ ಸಿದ್ಧಾಂತ್ನ ಸೌಂದರ್ಯಕ್ಕೆ ಮರುಳಾಗಿ ಬಿಟ್ಟಿದ್ದಳು ಜಯಂತಿ. ಅವನ ಮುಖ ನೋಡುತ್ತಲೇ, ನೀವು ನೋಡೋಕೆ ನನ್ನ ಫೇವರೆಟ್ ಹೀರೋ ಥರ ಇದ್ದೀರಾ. ಇದಕ್ಕೆಲ್ಲ ಹೊಸಬ್ರು ಅನ್ನಿಸುತ್ತೆ. ನೀವು ನನಗೆ ಕಾಸೇನು ಕೊಡೋದು ಬೇಡ. ನಿಮ್ಮನ್ನು ನೋಡಿದ ಮೇಲೆ ಒಂದೇ ಒಂದು ಬಾರಿಯಾದರೂ ನೀವು ನನ್ನವರಾಗಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆಗ ಕಾಲ್ ಮಾಡಿದ್ದೆ ನಿಮ್ಮ ನಂಬರ್ ಅಲ್ವಾ? ಅದನ್ನು ನಾನು ಸೇವ್ ಮಾಡಿ ಇಟ್ಕೋತೀನಿ. ನನಗೆ ಇಷ್ಟ ಬಂದಾಗಲೆಲ್ಲ ಕಾಲ್ ಮಾಡಿ ನಿಮ್ಮ ವಾಯ್ಸ್ ಆದರೂ ಕೇಳಬಹುದು ಎಂದು ಅವನತ್ತ ತುಂಬ ಆಸಕ್ತಿಯಿಂದ ನೋಡುತ್ತಾ ಅವನ ನಂಬರನ್ನು ಸೇವ್ ಮಾಡಿ ಇಟ್ಟುಕೊಂಡಿದ್ದಳು ಜಯಂತಿ. ಅಷ್ಟರಲ್ಲಿ ಶ್ಯಾಮ್, ನಮಗೆ ನಿಮ್ಮಿಂದ ಬೇರೊಂದು ಸಹಾಯ ಆಗಬೇಕಾಗಿತ್ತು. ಲಿಂಗಣ್ಣನಿಂದ ತಮಗೆ ಬೇಕಾದ ಮಾಹಿತಿಯ ಬಗ್ಗೆ ವಿವರಿಸಿ ಈ ವಿಚಾರವನ್ನು ನೀನು ರೆಕಾರ್ಡ್ ಮಾಡಿ ಕೊಡೋಕ್ಕಾಗುತ್ತಾ ಎಂದು ಕೇಳಿದಾಗ ಅವಳು ಭಯದಿಂದ ನಡುಗಿಬಿಟ್ಟಿದ್ದಳು. ಅವಳ ಗಂಟಲಿನ ದ್ರವವೇ ಆರಿ ಹೋಗಿತ್ತು. ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದಳು, ಅಂದರೆ ನೀವು CID ಅವರ? ನನಗೆ ತುಂಬ ಭಯ ಆಗುತ್ತೆ. ನನ್ನಿಂದ ಅಂಥ ಕೆಲಸ ಎಲ್ಲ ಮಾಡೋಕೆ ಸಾಧ್ಯವಿಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದ್ದಳು. ಆಗ ಶ್ಯಾಮ್ ಸುಂದರ್, ಹೌದು, ತುಂಬ ಇಂಪಾರ್ಟೆಂಟ್ ಮಾಹಿತಿ ಬೇಕಾಗಿತ್ತು. ನೀವು ಆ ಮಾಹಿತಿ ಸಂಗ್ರಹಿಸಿಕೊಟ್ರೆ ಇದರಿಂದ ನಿಮಗೆ ಏನು ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಮಾತ್ರ ಅಲ್ಲ, ನಿಮಗೆ ಕೈ ತುಂಬ ದುಡ್ಡು ಕೊಡ್ತೀವಿ ಎಂದು ಹೇಳಿದ. ಮೊದಲ ಭೇಟಿಯಲ್ಲಿ ಅವಳು ಅದಾವುದಕ್ಕೂ ಒಪ್ಪಿರಲಿಲ್ಲ. ಮತ್ತೆರಡು ಬಾರಿ ಭೇಟಿಯಾದ ಬಳಿಕ ಅವಳು ಕೆಲಸ ಮಾಡಿಕೊಡುವುದಾಗಿ ಸಮ್ಮತಿ ಸೂಚಿಸಿದ್ದಳು. ಸಿದ್ಧಾಂತ್ಗೆ ಅವಳ ದೃಷ್ಟಿ ಇರಿಸುಮುರಿಸು ಉಂಟಾಗುತ್ತಿದ್ದುದರಿಂದ ಅವನು ಶ್ಯಾಮ್ ಸುಂದರ್ ಬಳಿ, ನನಗೆ ಇನ್ನು ಜಯಂತಿ ಮನೆಗೆ ಬರೋಕ್ಕಾಗಲ್ಲ, ನೀವೇ ಹೋಗಿ ಕೆಲಸ ಮಾಡ್ಕೊಂಡು ಬನ್ನಿ ಎಂದು ಹೇಳಿದ್ದ. ಕೊನೆಗೂ ಅವಳಿಗೆ ದುಡ್ಡಿನ ಆಮಿಷ ತೋರಿಸಿ ಅವಳನ್ನು ಒಪ್ಪಿಸುವಲ್ಲಿ ಸಮರ್ಥನಾಗಿದ್ದ ಶ್ಯಾಮ್ ಸುಂದರ್. ಅಂದಿನಿಂದ ಜಯಂತಿ ಆಗಾಗ ಸಿದ್ಧಾಂತ್ಗೆ ಕರೆ ಮಾಡಿ ಅವನನ್ನು ಕರೆಯುತ್ತಿದ್ದಳು. ತನ್ನ ಕೆಲಸವಾಗಬೇಕಾದರೆ ಅವನು ಕರೆ ಸ್ವೀಕರಿಸದೆ ಬೇರೆ ದಾರಿ ಇರಲಿಲ್ಲ. ಆದರೆ ಮತ್ತೆಂದೂ ಅವನು ಜಯಂತಿಯ ಮನೆಗೆ ಹೋಗಿರಲಿಲ್ಲ. ಈ ವಿಚಾರಗಳನ್ನೆಲ್ಲ ಸನಿಹಾ ಮುಂದೆ ಹೇಳಲು ಸಾಧ್ಯವಿರಲಿಲ್ಲವಲ್ಲ. ಆದ್ದರಿಂದ ಅವನು ಅವಳಿಗೆ ಈ ವಿಚಾರ ಯಾವುದನ್ನೂ ತಿಳಿಸದೇ ಇದ್ದಿದ್ದು. ಆದರೀಗವಳು ಮುನಿಸಿಕೊಂಡಿದ್ದಾಳೆ. ಯೋಚಿಸುತ್ತಾ ಮಲಗಿದವನಿಗೆ ಸಮಯ ಸರಿದದ್ದು ಗೊತ್ತಾಗಲಿಲ್ಲ. ಮತ್ತೆ ಗಡಿಯಾರ ನೋಡಿಕೊಂಡ. ಸನಿಹಾ ವಾಶ್ರೂಮಿಗೆ ಹೋಗಿ 10 ನಿಮಿಷಗಳೇ ಕಳೆದಿದ್ದವು. ಹುಡುಗಿ ಇನ್ನೂ ವಾಶ್ರೂಮ್ನಿಂದ ಹೊರಗೆ ಬಂದಿಲ್ಲ. ಅವನಿಗೆ ಮರುದಿನ ಮಾಡಲು ತುಂಬ ಕೆಲಸಗಳಿದ್ದವು. 1-2 ಗಂಟೆಯಾದರೂ ನಿದ್ದೆ ಮಾಡಿದರೆ ಮರುದಿನ ಕೆಲಸ ಮಾಡಲು ಅನುಕೂಲ. ಆದರೆ ಈ ಹುಡುಗಿಗೆ ಅದೇಕೆ ಅರ್ಥವಾಗುತ್ತಿಲ್ಲ. ಬೇಕೆಂದೇ ತನ್ನನ್ನು ಕಾಡಿಸುತ್ತಿದ್ದಾಳೆ. ಇನ್ನು ಎಷ್ಟು ಹೊತ್ತು ಅವಳಿಗಾಗಿ ಕಾಯುವುದು? ಅವನ ಸಹನೆ ಮೀರಿತು. ಸನಿಹಾ, ವಾಶ್ರೂಮಿಂದ ಹೊರಗೆ ಬರ್ತೀಯೋ ಇಲ್ವೋ? ಅಷ್ಟು ಹೊತ್ತಿಂದ ಅಲ್ಲಿ ಏನು ಮಾಡ್ತಾ ಇದೀಯಾ? ಬಾತ್ರೂಮ್ ಒಳಗಿಂದ ಟ್ಯಾಪ್ನಿಂದ ನೀರು ಬೀಳುವ ಸದ್ದು ಕೇಳಿಸುತ್ತಿತ್ತು. ಅವನು ಹೊರಗಿನಿಂದ ಹೇಳಿದ್ದು ಅವಳಿಗೆ ಕೇಳಿರಲಿಲ್ಲವೇನೋ. ಹೊರಗಿನಿಂದ ಜೋರಾಗಿ ಬಾಗಿಲು ಬಡಿದಿದ್ದ. ಸಾನು, ನಾನು ವಾಶ್ರೂಮ್ ಯೂಸ್ ಮಾಡಬೇಕು, ಬಾಗಿಲು ತೆಗಿ, ಇಲ್ಲಾಂದರೆ ಬಾತ್ರೂಮ್ ಡೋರ್ ಒಡೆದು ಒಳಗೆ ಬರ್ತೀನಿ.
ಎಂದು ಜೋರಾಗಿಯೇ ಹೇಳಿದ್ದ. ಅವನು ಬಾಗಿಲು ಬಡಿದಿದ್ದು ಅವಳಿಗೆ ಕೇಳಿಸಿತೇನೋ. ಬಾಗಿಲು ತೆರೆದಿದ್ದಳು. ಅವಳು ಅತ್ತಿದ್ದಾಳೆ ಎನ್ನುವುದಕ್ಕೆ ಅವಳ ಕೆಂಪಡರಿದ ಕಣ್ಣುಗಳೇ ಸಾಕ್ಷಿಯಾಗಿದ್ದವು. ಒಂದೇ ದಿನಕ್ಕೆ ಹುಡುಗಿ ಬಳಲಿ ಬೆಂಡಾದಂತೆ ಕಂಡುಬಂದಳು ಅವನ ಕಣ್ಣಿಗೆ. ಸಿದ್ಧಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಳ್ಳಲು ಹೊರಟಾಗ ತೀವ್ರವಾಗಿ ಪ್ರತಿರೋಧ ತೋರಿಸಿದಳು ಸನಿಹಾ. ಆದರೆ ಅವಳ ಮಾತನ್ನು ಕೇಳುವ ತಾಳ್ಮೆ ಅವನಿಗೆ ಇರಲಿಲ್ಲ. ಬಳಿಕ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ. ಮುನಿಸಿಕೊಂಡವಳನ್ನು ಸಮಾಧಾನಪಡಿಸಬೇಕೆಂದು ಪಕ್ಕದಲ್ಲಿದ್ದ ಸನಿಹಾಳ ಮೇಲೆ ಕೈಹಾಕಿ ತನ್ನ ಬಳಿಗೆ ಎಳೆದುಕೊಂಡ ಸಿದ್ಧಾಂತ್. ಅಷ್ಟರಲ್ಲಿ ಸಿಡಿದಳು ಸನಿಹಾ. ನೀನು ನನ್ನ ಮುಟ್ಬೇಡ, ನಂಗೆ ಅದು ಇಷ್ಟ ಆಗಲ್ಲ. ಈಗಲೂ ಸಿದ್ಧಾಂತ್ ಅವಳತ್ತ ಬಾಗಿ ಅವಳನ್ನು ಮುದ್ದಿಸಿದರೆ ಅವಳ ಮನಸ್ಸು ಕರಗಿ ಹೋಗುತ್ತಿತ್ತೇನೋ. ಆದರೆ ಅವಳಾಗಿಯೇ ತನ್ನನ್ನು ಮುಟ್ಟಬೇಡ ಎಂದು ಹೇಳಿದ ಮೇಲೆ ಅವನು ಸುಮ್ಮನಾಗಿ ಬಿಟ್ಟಿದ್ದ. ಅವನು ಅವಳ ಪಕ್ಕದಲ್ಲಿ ಮಲಗಿಕೊಂಡು ದೀಪ ಆರಿಸಿದ. ಅವಳಿಗೆ ಬೆನ್ನು ತಿರುಗಿಸಿ ಮಲಗಿದ. ಅವನಿನ್ನೂ ತನ್ನನ್ನು ಸಮಾಧಾನಪಡಿಸಬಹುದೆಂದುಕೊಂಡಿದ್ದ ಅವಳಿಗೆ ನಿರಾಸೆಯಾಗಿ ಬಿಟ್ಟಿತ್ತು. ಅದು ಕಣ್ಣೀರಾಗಿ ಹರಿಯುತ್ತಿತ್ತು. ಅವಳು ಕಣ್ಣು ಒರೆಸಿಕೊಳ್ಳುತ್ತಿದ್ದರಿಂದ ಅವಳು ಅಳುತ್ತಿದ್ದಾಳೆ ಎಂದು ಅವನಿಗೆ ಅರ್ಥವಾಗಿ ಹೋಗಿತ್ತು. ಅವನೀಗ ನೇರವಾಗಿ ಮಲಗಿಕೊಂಡು ಹೇಳಿದ, ಸಾನು, ಯಾಕೆ ಹೀಗೆ ಅಳ್ತಾ ಇದ್ದೀಯಾ? ನಾನಾಗಿ ನಿನ್ನ ಸಮಾಧಾನ ಮಾಡೋಕೆ ಬರ್ತೀನಿ ಅಂದರೆ ಮುಟ್ಬೇಡ ಅಂತ ಹೇಳ್ತೀಯಾ? ಆಯಿತು, ಅದಕ್ಕೋಸ್ಕರ ನಿನ್ನಿಂದ ದೂರ ಸರಿದು ಮಲಗಿದ್ರೆ ನೀನು ನೊಂದ್ಕೊಳ್ತೀಯಾ? ನಿನ್ನ ಕಣ್ಣಿಂದ ಒಂದು ಹನಿ ನೀರು ಬಂದರೂ ನನಗೆ ಸಹಿಸಿಕೊಳ್ಳೋಕೆ ಆಗಲ್ಲ. ನಾನು ತುಂಬ ನೋಯ್ತೀನಿ ಅಂತ ಗೊತ್ತಿದ್ರೂ ನನ್ನನ್ನು ನೋಯಿಸ್ತೀಯಾ? ಅವಳನ್ನು ಪ್ರಶ್ನಿಸಿದ್ದ ಸಿದ್ಧಾಂತ್. ಅದಕ್ಕೆ ಅವಳ ಮೌನವೇ ಉತ್ತರವಾಗಿತ್ತು. ಮತ್ತೆ ಸಿದ್ಧಾಂತ್ ಹೇಳಿದ, ಹೌದು, ನೀನು ಹೇಳಿದ್ದು ಸರಿ. ನಿನ್ನ ಮನೆಗೆ ಕರ್ಕೊಂಡು ಬಂದು ನಿಂಗೆ ಬೇಜಾರಾಗೋ ಹಾಗೆ ನಡ್ಕೊಂಡೆ. ಆದರೆ ನನ್ನ ಈ ವರ್ತನೆಗೆ ಅದರ ಹಿಂದೆ ಬಲವಾದ ಒಂದು ಕಾರಣ ಇದೆ ಅಂತ ನೀನು ತಿಳ್ಕೋಬೇಕು. ನಾನು ಹೇಳೋದು ಕೇಳು. ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡಬೇಡ. ನೀನ್ಯಾಕೆ ಅಷ್ಟು ಭಯಪಟ್ಟೆ? ನಿಂಗೆ ಯಾವ ಕನಸು ಬಿತ್ತು ಅದನ್ನು ಹೇಳು. ನೀನು ಅದನ್ನು ಹೇಳಿದರೆ ನಾನು ಯಾಕೆ ಹೊರಗೆ ಹೋಗಿದ್ದು ಅಂತ ನಿಂಗೂ ಹೇಳ್ತೀನಿ. ನೀನು ನನ್ನ ಮುಟ್ಬೇಡ ಅಂತ ಹೇಳಿದ ಮೇಲೆ ನಾನು ನಿನ್ನನ್ನು ಮುಟ್ಟಲ್ಲ. ಅವಳು ಹಾಗೆ ಹೇಳಿದ್ದು ಅವನಿಗೆ ತುಂಬ ನೋವಾಗಿತ್ತು ಎಂದು ಸನಿಹಾಗೆ ಈಗ ಅರ್ಥವಾಯಿತು. ಅವಳು ಮಲಗಿದಲ್ಲಿಂದ ಏಳ ಹೊರಟಳು. ಯಾಕೆ ಮತ್ತೆ ಹೊರಗೆ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದೀಯಾ? ನಾನು ನಿನ್ನ ಪಕ್ಕ ಮಲಗೋದು ನಿಂಗೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡು. ನಾನು ಹೊರಗೆ ಹೋಗಿ ಮಲ್ಕೋತೀನಿ. ನೀನು ಹೊರಗೆ ಹೋಗಬೇಡ. ಸನಿಹಾ ತನ್ನ ನೀರ್ದುಂಬಿದ ಕಣ್ಣುಗಳಿಂದ ಅವನತ್ತ ತಿರುಗಿ ನೋಡಿದಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.